ಬರಬೇಕು ಹಾಗೂ ನಾವು ಬೇಡುವ ಪ್ರಾರ್ಥನೆಗೆ ಕಿವಿಗೊಡಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ. ಹೀಗೆ ಹಲವಾರು ದಶಕಗಳ ನಂತರ ಮಾನವನ ಇತಿಹಾಸದಲ್ಲಿ ದೇವರು ಮನುಷ್ಯರಾಗಿ ಜೀವಿಸಿ ದರ್ಶನ ಬೀರುವ ಹಬ್ಬವೇ ಈ ದೈವ ದರ್ಶನದ ಹಬ್ಬವಾಗಿದೆ. ಈ ದೈವ ದರ್ಶನ ನಮಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುವುದರ ಜೊತೆಗೆ ನಮ್ಮ ದೈನಂದಿನ ಬದುಕಿನ ಪರಿವರ್ತನೆಗೆ ಪ್ರೇರಣೆಯಾಗಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆತ್ಮೀಯರೇ, ಈ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ದೇವರ ಕರುಣೆ ನಮಗೆ ಲಭಿಸಲಿ. ಸರ್ವಶಕ್ತ ದೇವರಿಗೂ ಯೋಚನೆಗಳು, ನುಡಿಗಳು, ನಡತೆಗಳು, ಕರ್ತವ್ಯ ಲೋಪವಿದ್ದರು ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನಿಕರಾದ ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಬದುಕುಗಳಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ
ದೇವರೇ ತಾರೆಯ ಮಾರ್ಗದರ್ಶನದ ಮೂಲಕ ಅನ್ಯ ಜನಾಂಗಗಳಿಗೆ ನಿಮ್ಮ ಏಕೈಕ ಕುಮಾರರನ್ನು ಇಂದು ತೋರ್ಪಡಿಸಿದ್ದೀರಿ. ವಿಶ್ವಾಸದ ಬೆಳಕಿನಿಂದ ನಿಮ್ಮನ್ನೀಗಾಗಲೇ ಅರಿತಿರುವ ನಮ್ಮನ್ನು ಒಂದು ದಿನ ನಿಮ್ಮ ಭವ್ಯ ಮಹಿಮೆಯ ಸೌಂದರ್ಯವನ್ನು ಕಾಣುವ ಸೌಭಾಗ್ಯಕ್ಕೆ ದಯೆಯಿಂದ ಕರೆದೊಯ್ಯಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು. ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇಗೋ ಜಗತ್ತನ್ನು ಮುತ್ತಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕತ್ತಲು. ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ರಾಷ್ಟ್ರಗಳು ಬರುವು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ನೀ ನೋಡು ಸುತ್ತಮುತ್ತಲು ಕಣ್ಣೆತ್ತಿ ಬರುತ್ತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ. ದೂರದಿಂದ ಬರುತ್ತಿಹರು ಗಂಡು ಮಕ್ಕಳು, ಕಂಕುಳಿನಲ್ಲಿ ಹೊತ್ತ ಆ ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ, ಉಬ್ಬುವುದು ನಿನ್ನ ಎದೆ ಆನಂದದಿಂದ. ಹರಿಯುವುದು ನಿನ್ನೆಡೆಗೆ ಸಮುದ್ರ, ವ್ಯಾಪಾರ ಸಮೃದ್ಧಿ. ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿಪಾಸ್ತಿ. ತುಂಬಿರುವುದು ನಿನ್ನೊಳು ಒಂಟೆಗಳ ಗುಂಪುಗಳು, ನಿತ್ಯಾನಿನ ಏಪದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶೇಬದಿಂದ ತರುವರು ಬಂಗಾರ ಧೂಪಗಳನ್ನು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳನ್ನು. ಪ್ರಭುವಿನ ವಾಕ್ಯವಿದು. Sashta
ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ, ದೀನದಲಿತರನ್ನು ನ್ಯಾಯದಿಂದ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗೆ ಆತನ ಆಧಿಪತ್ಯ, ಮಹಾನದಿಯಿಂದ ಭೂಮಿಯ ಎಲ್ಲೆಯವರೆಗೆ ಆತನ ಪ್ರಭುತ್ವ. ಕಪ್ಪಗಳನ್ನು ಅರ್ಪಿಸಲಿ ಕಾಶಿ ಶಾಗು ದ್ವೀಪದ ರಾಜರುಗಳು, ಕಾಣಿಕೆಯ ತಂದೊಪ್ಪಿಸಲಿ ಶೇಬಾ ಹಾಗೂ ಸೇಬಾದ ರಾಜರುಗಳು ಸಾಷ್ಟಾಂಗ ಬೆರಗಲಿ ಆತನಿಗೆ. ರಾಷ್ಟ್ರ ಗಣರಾಷ್ಟ್ರಗಳು ಸೇವೆ ಸಲ್ಲಿಸಲಿ ಆತನಿಗೆ. ಏಕನೇ ಕಾಪಾಡುವನಾಥ, ಮರೆಯುವ ಬಡವರನ್ನು ಉದ್ಧಾರಿಸುವನಾಥ, ದಿಕ್ಕಿಲ್ಲದ ದೀನದಲಿತರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ಪೌಲನು ಎಫೆಸದವರಿಗೆ ಬರೆದ ಪತ್ರದಿಂದ ಇಂದಿನ 2ನೇ ವಾಚನ. ಸಹೋದರರೇ, ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಚನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಹಿಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ, ಆದರೆ ಈಗ ದೇವರು ಪವಿತ್ರಾತ್ಮರ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ. ಶುಭ ಸಂದೇಶದ ಮೂಲಕ ಅನ್ಯ ಜನರು ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಭಾಗ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು. ಇದೇ ಆ ರಹಸ್ಯ. ಪ್ರಭುವಿನ ವಾಕ್ಯವಿದು. Alleluia.
ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯೆಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೆ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಅತ್ಯಂತವೂ ಗಡಿಬಿಡಿಗೊಂಡಿತು. ಯೆಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದದ್ದು ಇಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು ಜುದೆಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೆಯ ನಾಡಿನ ಬೆತ್ಲೆಹೇಮೇ ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿದ್ದರು. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೌಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಆ ನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನೂ ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದರು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗುವಿದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವಾಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದು ಎಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪ್ರಭುವಿನ ದೈವ ದರ್ಶನದ ಮಹೋತ್ಸವ, ಮೂರು ರಾಯರ ಹಬ್ಬ ಅಥವಾ ಮೂರು ಜ್ಞಾನಿಗಳ ಸಮರ್ಪಣೆ ಎಂಬ ಶೀರ್ಷಿಕೆಯಲ್ಲಿ ನಾವು ಇಂದು ಪ್ರಭು ಕ್ರಿಸ್ತರನ್ನು ಆರಾಧಿಸಿ ಪೂಜಿಸುತ್ತಿದ್ದೇವೆ. ಇಂದಿನ ಕೀರ್ತನೆಗಳು 72ನೇ ಅಧ್ಯಾಯದಲ್ಲಿ ರಾಜರುಗಳು ಸಾಷ್ಟಾಂಗವಾಗಿರಲಿ ಸರ್ವೇಶ್ವರ ಸ್ವಾಮಿಗೆ ಎಂದು ಕೀರ್ತನಕಾರ ಹಾಡುತ್ತಾನೆ. ಈ ಕೀರ್ತನೆಗಳನ್ನು ಪ್ರಭು ಕ್ರಿಸ್ತರು ತಿಳಿಸುವುದಕ್ಕೆ ಅನೇಕ ವರ್ಷಗಳ ಹಿಂದೆ ಬರೆದದ್ದು. ಆದರೂ ಸಹ ಪ್ರಭು ಯೇಸುವಿನ ಜನನದ ಬಗ್ಗೆ ಅವರು ಮನಸ್ಸಿನಲ್ಲಿ ತನ್ನ ಹೃದಯಗಳಿಟ್ಟುಕೊಂಡು ಇದನ್ನು ಬರೆದರು. ಈ ಕೀರ್ತನಕಾರ ಮುಂದುವರೆದು ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ.
ಸಾಗರದಿಂದ ಸಾಗರದವರೆಗೂ ಆತನ ಆಧಿಪತ್ಯ, ಮಹಾನದಿಯಿಂದ ಭೂಮಿಯ ಎಲ್ಲೆಡೆವರೆಗೂ ಆತನ ಪ್ರಭುತ್ವ. ಹೀಗೆ ಜನಿಸಿದ ಪ್ರಭು ಕ್ರಿಸ್ತ ರಾಜಾದಿರಾಜರು, ದೈವಿಕ ಪುರುಷರು, ನಮ್ಮೆಲ್ಲರ ಉದ್ಧಾರಕರು, ರಕ್ಷಕರು ಎಂದು ತಿಳಿಸುವ ಕೀರ್ತನೆಗಳ ಒಂದು ಸರಮಾಲೆಯನ್ನು ನಾವು ತಿಳಿಸಿಕೊಂಡೆವು. ಇಂದಿನ ಮೊದಲನೇ ಮಾಸದಲ್ಲಿ ಪ್ರವೀಣ ಯೆಶಾಯ ಸರ್ವೇಶ್ವರನ ತೇಜಸ್ಸು ನಿಮಗೆ ಲಭಿಸುವುದು ಎಂದು ಆಶ್ವಾಸನೆ ನೀಡುತ್ತಾರೆ. ಯೆಶಾಯನ ಈ ಪ್ರವಾದಿ ಇಂದು ಸಂಪೂರ್ಣತೆಗೆ ಬಂದಿದೆ. ಪ್ರಭು ಕ್ರಿಸ್ತರು ಗೋದದಲ್ಲಿ ಕುರುಬರಿಗೆ ತಮ್ಮನ್ನೇ ಸಮರ್ಪಿಸಿಕೊಂಡಾದ ಮೇಲೆ 3 ಜ್ಞಾನಿಗಳು ಅಥವಾ 3 ರಾಜರು ಅವರನ್ನು ಅರಸುತ್ತಾ ಬರುತ್ತಾರೆ. ಬಂದು ಅವರಿಗೆ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಮೂಲ ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ. ಕೀರ್ತನೆಗಳಲ್ಲಿ ಹೇಳುವ ಹಾಗೆ ರಾಜರುಗಳು ಬಂದು ಸಾಷ್ಟಾಂಗವಾಗಿ ಎರಗಿ ಬಾಲ ಯೇಸುವನ್ನು ನಮಸ್ಕರಿಸಿ ಪೂಜಿಸಿ ಆರಾಧಿಸುತ್ತಾರೆ. ಈ ನಿಟ್ಟಿನಲ್ಲಿ ಪ್ರಭು ಕ್ರಿಸ್ತ ನಮ್ಮೆಲ್ಲರ ಉದ್ಧಾರಕ, ಪೋಷಕ, ರಕ್ಷಕ, ವಿಮೋಚಕರಾಗಿದ್ದಾರೆ. ಈ 3 ಕಾಣಿಕೆಗಳು, 3 ರಾಯರು ಅಥವಾ ಜ್ಞಾನಿಗಳು ಬಾಲ ಯೇಸುವಿಗೆ ಅರ್ಪಿಸಿದ 3 ಕಾಣಿಕೆಗಳು ಬಂಗಾರ. ಈ ಬಂಗಾರ ಪ್ರಭು ಕ್ರಿಸ್ತರ ಅರಸುತನವನ್ನು ಸೂಚಿಸುತ್ತದೆ. ಅವರ ಸ್ವರ್ಗ ಭೂಮಿಯ ಒಡೆತನವನ್ನು ಸೂಚಿಸುತ್ತದೆ. ಹಾಗೂ ಅವರ ಆಳ್ವಿಕೆಯಲ್ಲಿ ನಾವೆಲ್ಲರೂ ಭದ್ರತೆಯಿಂದ ಇರುವವರು, ನಮ್ಮೆಲ್ಲರಿಗೂ ಶ್ರೀರಕ್ಷೆ, ಸುರಕ್ಷತೆ ಪ್ರಭು ಯೇಸುವಾಗಿದ್ದಾರೆ ಎಂಬುದನ್ನು ಸೂಚಿಸುವ ಅಂಶವನ್ನು ಈ ಚಿನ್ನ ಅಥವಾ ಬಂಗಾರದಲ್ಲಿ ನಾವು ಕಾಣುತ್ತೇವೆ. ಎರಡನೇದಾಗಿ ಅವರಿಗೆ ಜ್ಞಾನಿಗಳು ಅರ್ಪಿಸಿದ್ದು ಪರಿಮಳ ದ್ರವ್ಯ. ಈ ಪರಿಮಳ ದ್ರವ್ಯ ಪ್ರಭು ಕ್ರಿಸ್ತರ ಯಾಚಕತ್ವವನ್ನು ಸೂಚಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ, 7ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯಗಳಲ್ಲಿ ಕ್ರಿಸ್ತ ಮಹಾಯಾಚಕ ಎಂದು ಸೂಚಿಸುವ ಸಂದೇಶ ಲಿಖಿತವಾಗಿದೆ. ಹಾಗೂ ಅವರು ಯಾಚಕರಾಗಿ ತಮ್ಮನ್ನೇ ನಮ್ಮೆಲ್ಲರ ಪರವಾಗಿ ಬಲಿಯಾಗಿ ಸಮರ್ಪಿಸಿಕೊಂಡರು ಎಂಬ ಅಂಶವನ್ನು ಈ ಪರಿಮಳ ದ್ರವ್ಯ ಸೂಚಿಸುತ್ತದೆ. ಪರಿಮಳ ದ್ರವ್ಯ ಅಂದರೆ ಪವಿತ್ರ ತೈಲ. ಈ ಪವಿತ್ರ ತೈಲವನ್ನು ನಾವೆಲ್ಲರೂ ನೋಡಿದ್ದೇವೆ, ಅನುಭವಿಸಿದ್ದೇವೆ. ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಮಗುವಿಗೆ ಪರಿಮಳ ತೈಲ, ಈ ಸುಗಂಧದಿಂದ ಅವರಿಗೆ ಅಭಿಷೇಕ ಮಾಡಲಾಗಿದೆ. ಎರಡನೇದಾಗಿ ದೃಢೀಕರಣ ಸ್ವೀಕರಿಸುವ ಸಂದರ್ಭದಲ್ಲಿ ಪವಿತ್ರಾತ್ಮರ ವರವನ್ನು ಸ್ವೀಕರಿಸು ಎಂದು ಹಣೆಯ ಮೇಲೆ ಅಭ್ಯರ್ಥನ ಮಾಡಿ ಧರ್ಮಾಧ್ಯಕ್ಷರು ಪವಿತ್ರಾತ್ಮರನ್ನು ಅವರ ಮೇಲೆ ಇಳಿದು ಬರುವಂತೆ ಪ್ರಾರ್ಥಿಸುತ್ತಾರೆ. ಹಾಗೂ ಯಾಚಕರು ಯಾಚಕತ್ವವನ್ನು ಪಡೆಯುವಾಗ ಆ ದ್ರವ್ಯದಿಂದ ಯಾಜಕರಾಗುವವರ ಹಸ್ತಗಳನ್ನು ಅಭಿಷೇಕ ಮಾಡಿ ಬಲಿ ಪೂಜೆ ಸಮರ್ಪಿಸಲು ಹಾಗೂ ರೊಟ್ಟಿ ರಸಗಳನ್ನು ತಮ್ಮ ಆಶೀರ್ವಾದದ ಮುಖಾಂತರ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವಾಗಿ ಪರಿವರ್ತಿಸಲು ಶಕ್ತಿ ಆ ಅಭಿಷೇಕದಲ್ಲಿ ಈ ಕರಗಳಿಗೆ ನೀಡಲಾಗುತ್ತದೆ. ಅಂದರೆ ನಾವು ಮ್ಯಾಜಿಕ್ ಮಾಡೋಕ್ಕಾಗೋದಿಲ್ಲ, ಆದರೆ ಇದು ಪವಿತ್ರ ಸಂಸ್ಕಾರ. ಈ ಸಂಸ್ಕಾರದ ಮುಖಾಂತರ ಇದನ್ನು ನಮಗೆ ನೀಡಲಾಗಿದೆ. ಹಾಗೂ ಮೂರನೇದಾಗಿ ಪರಿಮಳ ರಕ್ತಮೂಲ.
ಈ ರಕ್ತಮೂಲ ಮತ್ತು ಪ್ರಭು ಕ್ರಿಸ್ತರ ತ್ಯಾಗ, ಅವರ ಬಲಿದಾನ, ಇಗೋ ದೇವರ ಕುರಿಮರಿ ಎಂದು ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡ ಶಿಲುಬೆಯ ಮರಣವನ್ನು ಸ್ವೀಕರಿಸಿದ ಪ್ರಭು ಕ್ರಿಸ್ತರ ಆ ತ್ಯಾಗವನ್ನ ಇದು ನಮಗೆ ನೆನಪಿಸುತ್ತದೆ. ಶಿಲುಬೆಯ ಪ್ರಾಣಾರ್ಪಣೆ ಹಾಗೂ ಅವರು ನಮಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡ ಈ ಬಲಿಯನ್ನ ನಮಗೆ ನೆನಪಿಸುತ್ತದೆ. ಹಾಗೂ ಪ್ರಭು ಕ್ರಿಸ್ತರು ಸ್ವರ್ಗ ಭೂಮಿಯನ್ನು ಸಂತಾನಗೊಳಿಸಲು ಹಾಗೂ ಸರ್ವರಿಗೂ ರಕ್ಷಣೆ ನೀಡಲು ಅವರ ಅರ್ಪಣೆ ಯೋಚಿತವಾದದ್ದು ಎಂಬುದನ್ನು ಸೂಚಿಸುತ್ತದೆ. ನಾನು ಮೊದಲನೇ ಸರಿ ಹೋಲಿ ಲ್ಯಾಂಡ್ ಹೋದಾಗ ಕಲ್ವಾರಿ ಬೆಟ್ಟಕ್ಕೆ ಹೋಗಿದ್ದ, ಅಂದರೆ ಈಗ ಅದು ಬೇರೆ ರೂಪ ತಾಳಿದೆ. ಅಲ್ಲಿ ಪ್ರಭು ಕ್ರಿಸ್ತರು ಶಿಲುಬೆಯ ಮೇಲೆ ನಾನು ನೇತಾಡಿದ ಸ್ಥಳ ಹಾಗೆ ಇದೆ. ಅದನ್ನು ತಲುಪಲು ಕೆಲವು ಮೆಟ್ಟಲುಗಳನ್ನು ಹತ್ತಿ ಮೇಲೆ ಹೋಗಬೇಕು. ಬಹಳ ಕಡಿದಾದ ಮೆಟ್ಟಲುಗಳು. ಅದನ್ನು ನೋಡಿ ನಾವು ಕೆಳಗಡೆ ಬಂದಾಗ ಒಂದು ದೊಡ್ಡ ಸ್ಥಳ, ಚಿಕ್ಕದಾಗಿ 6 ಅಡಿಗೆ 3 ಅಡಿ ಇರುವಂತಹ ಸ್ಥಳ, ಸತ್ತವರನ್ನು ಇಡುವಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಪ್ರಭು ಕ್ರಿಸ್ತರು ಶಿಲ್ಪೆಯಿಂದ ಕೆಳಗೆ ಇಳಿಸಿದಾಗ ಅಲ್ಲಿ ಇರಿಸಿದ್ದರು ಎಂಬ ವಾಡಿಕೆ. ಆ ಒಂದು ಸ್ಥಳಕ್ಕೆ ಭಕ್ತಾದಿಗಳು, ವಿಶ್ವದಾದ್ಯಂತ ಬರುವಂತಹ ಭಕ್ತಾದಿಗಳು ಈ ರಕ್ತಕೂಡ ಸತ್ತವರಿಗೆ ಸಮರ್ಪಿಸುವ ಆ ಸುಗಂಧ ದ್ರವ್ಯವನ್ನು ಸುರಿಯುತ್ತಾರೆ. ಬಹಳ ಅನೇಕರು ಹೊಸ ಕರ್ಚೀಫ್ ತಗೊಂಡಿರ್ತಾರೆ, ಹೊಸ ಬಟ್ಟೆಗಳನ್ನು ತಂದಿರ್ತಾರೆ. ಅವುಗಳನ್ನು ಅತ್ತಿ ಅದನ್ನು ಅವರ ಜೊತೆ ತೆಗೆದುಕೊಂಡು ಹೋಗ್ತಾರೆ. ಪ್ರಭು ಕ್ರಿಸ್ತರನ್ನು ಇರಿಸಿದ್ದ ಸ್ಥಳ ಎಂದು ನೆನಪಿಸುತ್ತಾರೆ. ನಾನು ಸಹ ಒಂದು ಹೊಸ ಕರ್ಚೀಫ್ನಲ್ಲಿ ಅದನ್ನು ಅರ್ಪಿಸಿಕೊಳ್ಳುತ್ತೇನೆ. ಈ ಕೂಡ ನನ್ನ ಹತ್ರ ಇದೆ. ಇನ್ನು ಅದರ ಸುವಾಸನೆ ಬರ್ತದೆ ಇದೆ. ಅಂದರೆ ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಪ್ರಭು ಕ್ರಿಸ್ತರು ದೇವರು, ರಾಜಾದಿರಾಜರು, ನಮ್ಮೆಲ್ಲರ ಉದ್ಧಾರಕ, ರಕ್ಷಕ ಎಂದು ಸೂಚಿಸುವ ಬಂಗಾರ, ಪರಿಮಳ ದ್ರವ್ಯ ಮತ್ತು ರಕ್ತಗೋಳ ಇವುಗಳನ್ನು ಜ್ಞಾನಿಗಳು ಪ್ರಭುವಿಗೆ ಸಮರ್ಪಿಸಿದರು. ಈ ಒಂದು ಆಚರಣೆಯನ್ನ ಇಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ವಾದ್ಯ ಮೇಳಗಳಿಂದ ಅವರು ಕುಳಿತು ಕುಪ್ಪಳಿಸುತ್ತಾ ಪ್ರಭುವಿನ ಆ ದಿವ್ಯ ದರ್ಶನವನ್ನು ಅನುಭವಿಸುತ್ತಾರೆ. ಮತ್ತು ದನಗಳನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಅವುಗಳಿಗೆ ಅಲಂಕಾರ ಮಾಡಿ ಅವುಗಳನ್ನು ನಮ್ಮೆಲ್ಲರ ಒಂದು ಪೋಷಣೆಗೆ ಇರುವಂತಹ ಸಾಧನ ಎಂದು ದೇವರಿಗೆ ಅವರ ಕಾಣಿಕೆಯನ್ನು ಸಮರ್ಪಿಸುತ್ತಾ ಈ ಜಾನುವಾರುಗಳನ್ನು ಪ್ರಾರ್ಥಿಸಿ ಆಶೀರ್ವಾದ ಮಾಡುವಂತಹ ರೂಢಿ ಇದೆ. ಈ ನಿಟ್ಟಿನಲ್ಲಿ ಪ್ರಭುವಿನ ದೈವ ದರ್ಶನ ಇನ್ನೂ ಸಹ ನಮಗಾಗುತ್ತಿದೆ. ಮದರ್ ತೆರೇಸಾರವರು ಪ್ರಭುವಿನ ದೈವ ದರ್ಶನವನ್ನು ಕುಷ್ಠರೋಗಿಗಳಲ್ಲಿ, ಏಡ್ಸ್ ರೋಗಿಗಳಲ್ಲಿ ಹಾಗೂ ಸಮಾಜದಲ್ಲಿ ಶೋಷಿತ ವರ್ಗದಲ್ಲಿ, ಬಡವರಲ್ಲಿ, ವಿಧವೆಯರಲ್ಲಿ, ಅನಾಥರಲ್ಲಿ ಕಾಣುತ್ತಿದ್ದರು. ಆಗ ಅವರು ಹೇಳ್ತಾ ಇದ್ರು, ನೀವು ಯಾತಕ್ಕಾಗಿ ಕೆಲಸ ಮಾಡ್ತೀರಾ ಅಂದರೆ, ನಾನು ಅವ್ರಿಗಾಗಿ ಮಾಡ್ತಾ ಇಲ್ಲ, ನನಗಾಗಿ ಮಾಡ್ತಾ ಇಲ್ಲ. ನನ್ನ ಪ್ರಭುವು ಅವರು ತಮ್ಮ ದರ್ಶನವನ್ನು ಇವರ ಮುಖಾಂತರ ನೀಡ್ತಾ ಇದ್ದಾರೆ. ನಾನು ಪ್ರಭುವಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನಾವು ಸಹ ಇಂದು ಪ್ರಭು ಹುಟ್ಟಿದ ಕ್ರಿಸ್ತ, ದೈವ ಪದವಿಯನ್ನು ತ್ಯಜಿಸಿದ ಪ್ರಭು ಕ್ರಿಸ್ತ, ಆದಿಯಲ್ಲಿ ವಾಕ್ಯವಾಗಿದ್ದ, ವಾರ್ತೆ ಆಗಿದ್ದ ಕ್ರಿಸ್ತ, ಆ ವಾರ್ತೆ ಮನುಷ್ಯರಾದರು ಎಂಬ ಆ ಕ್ರಿಸ್ತ, ಹಾಗೂ ನಮ್ಮಲ್ಲಿ ವಾಸ ಮಾಡಿದರು ಎಂಬ ಕ್ರಿಸ್ತ, ನಮ್ಮೆಲ್ಲರಿಗೋಸ್ಕರ ತಮ್ಮನ್ನೇ ಸಮರ್ಪಿಸಿದರು
ಇಗೋ ದೇವರ ಕುರಿಮರಿ ಎಂದು ಸಮರ್ಪಿಸಿಕೊಂಡ ಕ್ರಿಸ್ತ ನಮ್ಮ ನೆರೆಹೊರೆಯವರಲ್ಲಿ ನಿರ್ಗತಿಕರಲ್ಲಿ ಗೋಚರಿಸುತ್ತಿದ್ದಾರೆ. ಅದನ್ನು ನಾವು ನಮ್ಮ ಆಧ್ಯಾತ್ಮಿಕ ಕಣ್ಣುಗಳಿಂದ ನೋಡಬೇಕು, ಅವರನ್ನು ದರ್ಶಿಸಬೇಕು, ಅವರನ್ನು ಆರಾಧಿಸಿ ಪೂಜಿಸಬೇಕು. ಇಂದಿನ ಕೀರ್ತನಾಕಾರ 72ನೇ ಅಧ್ಯಾಯದಲ್ಲಿ ಹಾಡುವಂತೆ ರಾಜರುಗಳು ಸಾಷ್ಟಾಂಗವಾಗಿ ಸರ್ವೇಶ್ವರ ಸ್ವಾಮಿಗೆ ಎಂಬ ಆ ನುಡಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾವು ರಾಜರುಗಳೆಲ್ಲ ಸಾಧಾರಣ ವ್ಯಕ್ತಿಗಳು, ಆದರೂ ಸಹ ನಾವು ಮದರ್ ತೆರೇಸಾ ಅವರಂತೆ, ಅನೇಕ ಸಂತರಂತೆ ಹಾಗೂ ಅನೇಕ ಪುಣ್ಯ ಜೀವಿಗಳಂತೆ ದೇವರನ್ನು ನಮ್ಮ ನೆರೆಹೊರೆಯವರಲ್ಲಿ ಕನಿಷ್ಠವಾದವರಲ್ಲಿ ಗುರುತಿಸೋಣ, ಅವರನ್ನು ಪೂಜಿಸಿ ಆರಾಧಿಸೋಣ. ಈ ಒಂದು ಅಂಶವನ್ನು ನಮಗೆ ಗಮನಿಸಿದರೆ ಹೆಚ್ಚೆಚ್ಚಾಗಿ ನಮಗೆ ಪ್ರೇರಣೆ ನೀಡಿ ಪ್ರೋತ್ಸಾಹ ನೀಡಿ ಅವರ ಆ ಪ್ರಸನ್ನತೆಯನ್ನು ನಾವು ಆರಾಧಿಸಿ ಪೂಜಿಸುವಂತೆ ಮಾಡಲಿ ಎಂದು ಮುಂದುವರೆಯುತ್ತೇವೆ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಅವರೇ ಏಕಮಾತ್ರ ಪುತ್ರರು ನಮ್ಮ ಪ್ರಭುತ್ವಾಂತಿನಿ ಇವರನ್ನು ಪವಿತ್ರಾತ್ಮರಿಂದ ಗರ್ಭದಿಂದ ಕನ್ಯಾಮರಿಯಲ್ಲಿ ಜನಿಸಿದರು. ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ವಿವೇಗೆ ಎತ್ತಲ್ಪಟ್ಟು ಸಮಾಧಿ ಮಾಡಲ್ಪಟ್ಟರು. ಆ ಕಾಲಕ್ಕೆ ಇಳಿದು ಮೂರನೆಯ ದಿನ ವಿಕ್ರಾಮತೆಯಿಂದ ಪುನರ್ಜೀವನರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತನ ಬಲಪಾಂತರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಗೊಳ್ಳಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿರಿ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅಭಿವೃದ್ಧಿ ವಿಶ್ವಾಸಿರಿ, ಪಾಪ ಪರಿಹಾರವನ್ನು ವಿಶ್ವಾಸಿರಿ, ಮೃತರ ಪುನರುತ್ಥಾನ ವಿಶ್ವಾಸಿರಿ, ನಿತ್ಯ ಜೀವವನ್ನು ವಿಶ್ವಾಸಿರಿ. ಆಮೆನ್. ಸಹೋದರ ಸಹೋದರಿಯರೇ, ಸೃಷ್ಟಿಯ ಆದಿಯಲ್ಲಿ ಬೆಳಕಾಗಲಿ ಎಂದು ಸರ್ವೇಶ್ವರನ ಪ್ರೀತಿಯ ಛಲವಾಗಿದೆ. ಆದ ಕಾರಣ ಆ ಬೆಳಕು ಇಂದಿಗೂ ಪ್ರಭು ಯೇಸುವಿನ ಮೂಲಕ ಪ್ರಜ್ವಲಿಸುತ್ತಾ ಇದೆ. ಈ ಬೆಳಕು ಮತ್ತು ಪ್ರೀತಿಯನ್ನು ನಮಗೆ ದಯಪಾಲಿಸಿದ ದೇವರಲ್ಲಿ ನಮ್ಮ ಕೋರಿಕೆಗಳನ್ನು ರೂಪಿಸೋಣ. ನಮ್ಮೆಲ್ಲರ ಉತ್ತರ ಇದು ನನ್ನ ಪ್ರಾರ್ಥನೆ, ನನ್ನ ಮನದ ಕೀರ್ತನೆ, ಅರ್ಪಿಸ ನಿಮಗೆ ಬಂದೇನೆ. ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ವಿಶ್ವಗುರು ಲಿಯೋ, ಧರ್ಮಾಧ್ಯಕ್ಷ ವರ್ಗ, ಯಾಜಕ ವರ್ಗ ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಬದುಕಿನಲ್ಲಿ ಕ್ರಿಸ್ತರನ್ನು ಧನವನ್ನು ಪಡೆದು ರೂಪಾಂತರಗೊಂಡು ಜನರಿಗೆ ಇನ್ನೂ ಹತ್ತಿರವಾಗಲೆಂದು ಪ್ರಾರ್ಥಿಸೋಣ. ನಮ್ಮ ದೇಶದ ನಾಯಕರುಗಳು ತಮ್ಮ ಸಹಾಯವನ್ನು ಬೇಡಿದ ಬಂದ ಜನರಿಗೆ ತಮ್ಮ ದರ್ಶನವನ್ನು ನೀಡಿ ಅವರಿಗೆ ಸುಳ್ಳು ಆಶ್ವಾಸನೆಗಳನ್ನು ನೀಡದೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮುಕ್ತ ಮನಸ್ಸಿನಿಂದ ಮಾಡುವಂತೆ ಪ್ರಾರ್ಥಿಸೋಣ.
ಯಾವುದೇ ಶೋಷಣೆ ಹಾಗೂ ಭಿನ್ನತೆ ಇಲ್ಲವೆಂದು ಬಿಂಬಿಸಿದರು. ಹಲವಾರು ಕಾರಣಗಳಿಗೆ ಬಹಿಷ್ಕೃತರಾಗಿ ಜೀವಿಸುತ್ತಿರುವ ಸರ್ವರು ಕೃಷ್ಣನ ದರ್ಶನ ಪಡೆದು ಸಾಂತ್ವನ ಹಾಗೂ ಸಹಾಯ ಪಡೆಯುವಂತೆ ಪ್ರಾರ್ಥಿಸೋಣ. ದೈವ ದರ್ಶನದ ಈ ಹಬ್ಬ ಕೇವಲ ಬಾಹ್ಯ ಆಚರಣೆಯಾಗಿ ಉಳಿಯದೆ ನಮ್ಮ ಬದುಕಿನ ನೈತಿಕತೆಯನ್ನು ವೃದ್ಧಿಸಿ ನಮ್ಮನ್ನು ರೂಪಾಂತರಗೊಳಿಸುವಂತೆ ಪ್ರಾರ್ಥಿಸೋಣ. ನಮ್ಮೊಬ್ಬೊಬ್ಬರ ಪ್ರತ್ಯೇಕ ಕೋರಿಕೆಗಳನ್ನು ವಿಶ್ವಾಸದಿಂದ ದೇವರಿಗೆ ಮೌನವಾಗಿ ಸಮರ್ಪಿಸೋಣ. ದಯಾಮಯ ದೇವರೇ, ದೀನ ಸೇವಕರಾಗಿ ನಾವು ಅರ್ಪಿಸುವ ಪ್ರಾರ್ಥನೆಗಳನ್ನು ನಿಮ್ಮ ಇಚ್ಛಾನುಸಾರ ಪರಾಮರಿಸಿ ಈಡೇರಿದ್ದೀರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವಶಕ್ತ ತಂದೆ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸುತ್ತೇವೆ. ದೇವರೇ, ನಾವೀಗ ಚಿನ್ನದ ಪರತಗೋಳಗಳನ್ನೆಲ್ಲ ಬದಲಿಗೆ ಅವರು ಸಾರುವ ಹಾಗೂ ಬಲಿಯಾಗಿ ಅರ್ಪಿಸಿ ಸ್ವೀಕರಿಸಲಾಗುವ ಯೇಸು ಕ್ರಿಸ್ತರನ್ನೇ ಅರ್ಪಿಸುತ್ತೇವೆ. ಧರ್ಮಸಭೆ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ದಯೆಯಿಂದ ಇಚ್ಛಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಪಡಿಸಿದ್ದೀರಿ. ಅವರು ನಮ್ಮ ಮರ್ತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಮರ್ತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದ್ದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದೃಢ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ನಿರಂತರವಾಗಿ ಹಾಡುವುದೇನೆಂದರೆ ಸರ್ವ ಪರಿಶುದ್ಧತೆಯ ಮುಗಿಯು ನೀವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ದೊರೆಯಲಿ ನಾವು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪ್ರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನನಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು.
ವಿಶ್ವಾಸದ ರಹಸ್ಯ. ಸಾಯುತ್ತೇವೆ ಸಾಯುತ್ತೇವೆ ನಿಮ್ಮ ಶಿಲುಬೆ ಮರಣವ ಹಾಡುತ್ತೇವೆ ಕೊಂಡಾಡುತ್ತೇವೆ ನಿಮ್ಮ ಪುನರುತ್ಥಾನವ ಸಾರುತ್ತೇವೆ ಕೊಂಡಾಡುತ್ತೇವೆ ನಿಮ್ಮ ಪುನರಗಮನಕ್ಕಾಗಿ ಕಾಯುತ್ತೇವೆ ಕಾಯುತ್ತೇವೆ ಕಾಯುತ್ತೇವೆ. ಆದುದರಿಂದ ನಿಮ್ಮ ಸಮ್ಮುಖದಲ್ಲಿ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ಜೀವ ಮಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ಮನೆಯಲ್ಲಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವದೊಂದಿಗೂ ಧರ್ಮಾವೇಶ ಪೀಠದೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರೂ ನಿಮ್ಮ ಸಮ್ಮುಖದ ಬರವಿಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಸಂತ ಸ್ನಾನಿಕ ಯುವಾನರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಗಿಯ ಪ್ರಕಾರ ದೈವ ಬೋಧನೆಯ ಶಿಕ್ಷಿತರಾಗಿ ವಿಶ್ವಾಸದಿಂದ ನಾವು ಹಾಡುತ್ತೇವೆಂದರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ.
ನಾವು ಸುಖಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರಿಗೆ ಮತ್ತು ಯೇಸುವಿಗೆ ನನಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಲಿ. ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಪ್ರವೇಶ ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವನ್ನು ಮಾಡ್ತೀರಿ. ಆಗ ನಿಮ್ಮ ಪ್ರೀತಿಮಯಲ್ಲಿ ಇಂದಿನ ಮಂದಿ ಆತ್ಮಿಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿತು, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಆದರೆ ತಾವು ದೇವರ ಅನಾತ್ಮವು ನಮ್ಮ ಕ್ರಿಸ್ತರ ಶರೀರ ರಕ್ತವನ್ನು ಕಾಪಾಡಿತು. ತುಂಟಿದ ಒಳಗ ಮಲಗಿಲ್ಲ ಯೇಸು, ಗುಡಿಗಳಿಗೆ ನಡೆದಾರ. ಕೂದಲಿಯಾಗ ಕುಳಿತಿಲ್ಲ ಯೇಸು, ಜನರಿಗೆ ಹೋಗ್ಯಾರ. ಗುಡಿಯಲ್ಲಿ ಜನರಿಲ್ಲ, ಜನರಲ್ಲಿ ನಿಜವಿಲ್ಲ, ನೋವಾದ ಮರೆಯಾದ. ಸಿಟ್ಟಾದ ಬೇಡ ಸ್ವಾಮಿ, ದೂರಾದ ಬೇಡ ಸ್ವಾಮಿ, ಬಂದು
ಪೂರ್ವ ದಿಕ್ಕಿನಲ್ಲಿ ಪ್ರಭುವಿನ ನಕ್ಷತ್ರವನ್ನು ಕಂಡು ಅಡ್ಡ ಬಿದ್ದವರನ್ನು ನಮಸ್ಕರಿಸಲು ಬಂದಿದ್ದೇವೆ. ದೇವರೇ, ಎಂದೆಂದು ಎಲ್ಲೆಲ್ಲೋ ನಿಮ್ಮ ಸ್ವಕೀಯ ಬೆಳಕಿನೊಂದಿಗೆ ನಮ್ಮ ಮುಂದೆ ಸಾಕಿರಿ. ನಾವು ಭಾಗವಹಿಸಬೇಕೆಂದು ಇಚ್ಛಿಸುವ ದಿವ್ಯ ರಹಸ್ಯವನ್ನು ನಿರ್ಮಲ ಮನದಿಂದ ಗ್ರಹಿಸುವಂತೆಯೂ ನೈಜ ಪ್ರೀತಿಯಿಂದ ಸನ್ಮಾನಿಸುವಂತೆಯೂ ಕರುಣಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೆಲ್ಲರನ್ನು ಕರ್ತನೆಯಿಂದ ಅದ್ಭುತಕರ ಬೆಳಕಿಗೆ ಕರೆತಂದ ದೇವರು ಕರುಣೆಯಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅಂತೆಯೇ ನಿಮ್ಮ ಹೃದಯಗಳನ್ನು ವಿಶ್ವಾಸ, ಪ್ರೀತಿ, ಭರವಸೆಗಳಿಂದ ದೃಢಪಡಿಸಲಿ. ಕತ್ತಲೆಯಲ್ಲಿ ಪ್ರಕಾಶಿಸುವ ಜ್ಯೋತಿಯಂತೆ ಈ ಲೋಕಕ್ಕೆ ದರ್ಶನವಿದ್ದ ಕ್ರಿಸ್ತರನ್ನು ನೀವು ಪೂರ್ಣ
ಭರವಸೆಯಿಂದ ಹಿಂಬಾಲಿಸುತ್ತೀರಿ. ದೇವರು ನಿಮ್ಮನ್ನು ನಿಮ್ಮ ಸಹೋದರ ಸಹೋದರಿಯರಿಗೆ ಬೆಳಕನ್ನು ನೀಡುವ ಜ್ಯೋತಿಯನ್ನಾಗಿ ಮಾಡಲಿ. ತಾರೆ ಹಿಂಬಾಲಿಸುತ್ತಾ ಬೆಳಕಿನಿಂದ ಬಂದ ಬೆಳಕಾದ ಪ್ರಭು ಕ್ರಿಸ್ತರನ್ನು ಮಹಾದಾನಂದದಿಂದ ಕಂಡ ಜ್ಞಾನಿಗಳಂತೆ ನೀವು ಸಹ ನಿಮ್ಮ ಜೀವನ ಯಾತ್ರೆ ಮುಗಿದ ನಂತರ ಅವರೆಡೆಗೆ ಬರುವಂತೆ ಆಗಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಮತ್ತು ಪಾವನಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ